ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮಧ್ಯಪ್ರಾಚ್ಯದ ಯುದ್ಧ ಇರಾನ್ ವರ್ಸಸ್ ಇಸ್ರೇಲ್ಗೆ ಬೆಂಬಲಿಸುತ್ತ ಅಮೆರಿಕ. ಒಂದರ್ಥದಲ್ಲಿ ಕಳೆದ 40 ದಿನಗಳಿಂದ ನಡೀತಾ ಇದ್ದಂಥ ಈ ಒಂದು ಯುದ್ಧ ಅಂತಿಮವಾಗಿ ಇರಾನ್ನ ಒಪ್ಪಿಗೆಯ ಮೇಲೆ ಕದನ ವಿರಾಮವನ್ನು ಅಮೆರಿಕ ಘೋಷಿಸಿದೆ. ಎಸ್, ಫೈನಲಿ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮನಬಂದಂತೆ ಒಂದಷ್ಟು ವಿಚಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇಷ್ಟ ಬಂದ ಹಾಗೆ ಅನೌನ್ಸ್ಮೆಂಟ್ಸನ್ನು ಮಾಡ್ತಾರೆ. ಯುದ್ಧ ಆರಂಭವಾಯಿತು. ಒಂದು ದಿನಕ್ಕೆ $1 ಬಿಲಿಯನ್ ಖರ್ಚು ಮಾಡಿ ಬರೋಬ್ಬರಿ 40 ದಿನಗಳವರೆಗೆ ಬೇಕಾದಷ್ಟು ಆರ್ಥಿಕ ನಷ್ಟ ಉಂಟಾಯಿತು. ಮತ್ತೊಂದೆಡೆ ಇರಾನ್ ಕೂಡ ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧವನ್ನು ಮಾಡ್ತಾನೆ ಇತ್ತು. ದಾಳಿ ಪ್ರತಿದಾಳಿಗಳು ನಡೀತಾ ಇತ್ತು. ಎಲ್ಲ ಅರ್ಥದಲ್ಲೂ ಕೂಡ ನಷ್ಟ ಉಂಟಾಗ್ತಾ ಇತ್ತು. ಈ ಮಧ್ಯೆ ಕದನ ವಿರಾಮ, ಶಾಂತಿ ಸಂಧಾನಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೇಳಿದ್ದರೂ ಕೂಡ ಇರಾನ್ ಒಪ್ಪಿರಲಿಲ್ಲ. ಇಲ್ಲಿಯ ತನಕವೂ ಕೂಡ ಇರಾನ್ ಸೇನೆ ಯಾವುದೇ ಕಾರಣಕ್ಕೂ ಕದನ ವಿರಾಮಕ್ಕೆ ಒಪ್ಪಿರಲಿಲ್ಲ. ಈ ಮಧ್ಯೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅತೀ ಅವಾಚ್ಯ ಶಬ್ದಗಳನ್ನು ಬಳಸಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಮಂಗಳವಾರ ನಿಮಗೆ ಡೆಡ್ಲೈನ್, ಯಾವುದೇ ಕಾರಣಕ್ಕೂ ನೀವು ಹೊರ್ಮುಜ್ ಜಲಸಂಧಿಯನ್ನು ತಡೆಯುವಂತಿಲ್ಲ. ಹೊರ್ಮುಜ್ ಜಲಸಂಧಿಯನ್ನು ಎಲ್ಲರಿಗೂ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡಬೇಕು, ಅದನ್ನು ತೆರೆಯಬೇಕು. ಮಂಗಳವಾರ ನಿಮಗೆ ಡೆಡ್ಲೈನ್. ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಕ್ಷರಶಃ ನರಕವನ್ನು ತೋರಿಸ್ತೇನೆ ಅನ್ನುವಂಥ ಬಹುದೊಡ್ಡ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿದ್ರು. ಇದಾದ ಮೇಲೂ ಇರಾನ್ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇರಾನ್ ಒಂದರ್ಥದಲ್ಲಿ ಯುದ್ಧವನ್ನು ಕಂಟಿನ್ಯೂ ಮಾಡಿತ್ತು. ಯಾವುದೇ ಕಾರಣಕ್ಕೂ ನಾವು ಶಾಂತಿಗೆ ಬರಲ್ಲ ಅಂತ ಹೇಳಿತ್ತು. ಮೇಲಾಗಿ ಶಾಂತಿಗೆ ಬರಬೇಕು ಅಂತ ಹೇಳಿದರೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಇದಾದ ನಂತರ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ಅಂದರೆ ಅಲ್ಲಿನ ಸಮಯದ ಪ್ರಕಾರ ನಮಗೆ ಇವತ್ತಿನ ಬೆಳಗ್ಗೆ 5:30 ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಂತಹ ಒಂದು ಡೆಡ್ಲೈನ್ ಮುಗಿತಾ ಇತ್ತು. ಇದಾದ ಮೇಲೆ ಖಂಡಿತವಾಗಿಯೂ ದೇಶವನ್ನು ಸರ್ವನಾಶ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ನಮಗೆ ಒಂದೇ ಒಂದು ರಾತ್ರಿ ಸಾಕು ಇಡೀ ದೇಶವನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ, ಸರ್ವನಾಶ ಮಾಡೋದಕ್ಕೆ. ಏನು ಬೇಕಾದರೂ ಆಗಬಹುದು, ಅದು ಇವತ್ತು ರಾತ್ರಿನೇ ಆಗಬಹುದು. ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಎನ್ನುವಂಥ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾರೆ. ಎಲ್ಲರಿಗೂ ಒಂದು ಕುತೂಹಲ ಆಯಿತು, ಏನಾದರೂ ಆಗಬಿಡುತ್ತಾ ಅಥವಾ ಇದು ಮೂರನೇ ಮಹಾಯುದ್ಧಕ್ಕೆ ಏನಾದರೂ ನಾಂದಿ ಆಡಬಿಡುತ್ತಾ ಅನ್ನುವಂಥದ್ದು ಬೇಕಾದಷ್ಟು ಚರ್ಚೆಗಳಿತ್ತು. ಬಟ್ ಇವತ್ತಿಗೆ ಬಂದಿರುವಂಥ, ಈ ಕ್ಷಣಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನಲ್ಲಿ ಇರಾನ್ ಕೂಡ ಕದನ ವಿರಾಮಕ್ಕೆ ಒಪ್ಪಿರುವಂಥದ್ದು. ಅಮೆರಿಕ ಕೂಡ ಹೇಳಿರುವಂಥ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿದೆ. 2 ವಾರಗಳ ಕದನ ವಿರಾಮವನ್ನು ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಏನು ಷರತ್ತುಗಳಿದೆ, ಬನ್ನಿ ಕೂತ್ಕೊಂಡು ಮಾತಾಡೋಣ, ಹೊರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಎಲ್ರಿಗೂ ಕೂಡ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಮೆರಿಕಾಗೆ ಬರಬೇಕಾದಂಥ ಅಮೆರಿಕನ್ ಶಿಪ್ಸ್ ಏನಿದ್ದಾವೆ ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಡೊನಾಲ್ಡ್ ಟ್ರಂಪ್ ಕೇಳಿದ್ದಾರೆ. ಹೀಗಾಗಿ ಕದನ ವಿರಾಮ ಘೋಷಣೆ ಏನೋ ಆಗಿದೆ. ಈ ಮಧ್ಯೆ ಇರಾನ್ನ ಟೆಹರಾನ್ನಲ್ಲಿ ಒಂದರ್ಥದಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ ಅಲ್ಲಿನ ನಾಗರಿಕರು. ಅಲ್ಲಿನ ಇರಾನ್ನ ಧ್ವಜವನ್ನು ಹಿಡಿದು ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ನಾವು ಅಮೆರಿಕ ವಿರುದ್ಧ ಗೆದ್ದಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೋತ್ಸವ ಆಚರಿಸಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದ ಸಚಿವರು ಕೂಡ, ಪ್ರಧಾನಿಗಳು ಕೂಡ ಒಂದರ್ಥದಲ್ಲಿ ಕ್ರೆಡಿಟ್ಸ್ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕದನ ವಿರಾಮವನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ವಿ, ಹೀಗೆಲ್ಲ ನಾವು ಹೇಳಿದ್ದಕ್ಕೋಸ್ಕರನೇ ಇವಾಗ ಮಾಡಿರೋದು ಡೊನಾಲ್ಡ್ ಟ್ರಂಪ್ ಅಂತಿದ್ದೀರಾ. ಈಗ ಅಲ್ಲಿ ಇಲ್ಲಿ ಸ್ವಲ್ಪ ಕ್ರೆಡಿಟ್ಸ್ ತಗೊಳ್ಳುವಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಒಟ್ಟಾರೆ ಯುದ್ಧ ನಿಂತಿರುವಂಥದ್ದು ಖುಷಿ ಇದೆ. ಯಾಕೆಂತ ಹೇಳಿದ್ರೆ ಯುದ್ಧ ಅಲ್ಲಷ್ಟೇ ಆಗಲ್ಲ, ಜಾಗತಿಕ ಮಟ್ಟದಲ್ಲಿ ಅದಾದ ನಂತರ ಅನುಭವಿಸಬೇಕಾದಂಥ ಪರಿಣಾಮಗಳೇನಿದ್ದಾವೆ. ಈಗಾಗಲೇ ಜನಸಾಮಾನ್ಯರ ಮೇಲೆ LPG ವಿಚಾರದಲ್ಲಿ, ಪೆಟ್ರೋಲ್ ವಿಚಾರದಲ್ಲಿ, ಆಟೋ ಗ್ಯಾಸ್ ವಿಚಾರದಲ್ಲಿ ಆಗ್ತಾ ಇರುವಂಥ ಪರಿಣಾಮಗಳೇನಿದ್ದಾವೆ ಇದೆಲ್ಲವನ್ನೂ ಕೂಡ ಜನಸಾಮಾನ್ಯರು, ಅದರಲ್ಲೂ ಕೂಡ ಭಾರತ ಅಂತಲ್ಲ ಜಾಗತಿಕ ಮಟ್ಟದಲ್ಲಿರುವಂಥ ಎಲ್ಲ ದೇಶಗಳು ಕೂಡ ಅನುಭವಿಸಬೇಕಾಗತ್ತೆ. ಒಟ್ಟಾರೆ ಯುದ್ಧ ನಿಂತಿರುವಂಥದ್ದು 2 ವಾರಗಳ ಕಾಲದ ಕದನ ವಿರಾಮ ಖುಷಿ ಇದೆ. ಬಟ್ ಆದಷ್ಟು ಬೇಗ ಎಲ್ಲ ರೀತಿಯಲ್ಲೂ ಈ ಇರಾನ್ ವರ್ಸಸ್ ಇಸ್ರೇಲ್ ಏನಿದೆ, ಅಮೆರಿಕ ಏನು ಬೆಂಬಲ ಘೋಷಣೆ ಮಾಡಿರುವಂಥದ್ದು ಇರಾನ್ನ ವಿರುದ್ಧದ ಯುದ್ಧಕ್ಕೆ, ಹೀಗಾಗಿ ಇದೆಲ್ಲವೂ ಕೂಡ ಒಂದರ್ಥದಲ್ಲಿ ಒಳ್ಳೆ ರೀತಿಯಲ್ಲಿ ಅಂತ್ಯವಾಗಲಿ, ಇತ್ಯರ್ಥವಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.